ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳಿಗೆ. ದ್ವಿತೀಯ BCom ಕನ್ನಡ ಪಠ್ಯವಾಗಿರ್ತಕ್ಕಂಥ ಕನ್ನಡ ಕಂಕಣ. ಈ ಒಂದು ಕನ್ನಡ ಕಂಕಣದಲ್ಲಿ ಮಲಂ ಸಿಂಹಂ ಕೊಂದ ಕತೆ, ದುರ್ಗಸಿಂಹನು ಬರೆದಿರುವಂಥ ಪಂಚತಂತ್ರದಿಂದ ಆರಿಸಿಕೊಂಡಿರುವಂಥದ್ದು ಮಲಂ ಸಿಂಹಂ ಕೊಂದ ಕತೆ. ದುರ್ಗಸಿಂಹನ ಕಾಲ ಕ್ರಿಸ್ತಶಕ 1031. ದುರ್ಗಸಿಂಹನು 1ನೇ ಜಗದೇಕ ಮಲ್ಲನಲ್ಲಿ ದಂಡನಾಯಕನಾಗಿ ಸಂಧಿ ವಿಗ್ರಹಿ ಆಗಿದ್ದ. ಈತನ ಜನ್ಮಸ್ಥಳವು ಕಿಸುಕಾಡು ನಾಡಿನ ಸೈಯಡಿ ಎಂಬ ಗ್ರಾಮ. ಈತನ ತಂದೆ ತಾಯಿಗಳು ಈಶ್ವರಾರ್ಯ ಮತ್ತು ರೇವಕಬ್ಯ. ದುರ್ಗಸಿಂಹನ ಗುರು ಶಂಕರ ಭಟ್ಟರು. ದುರ್ಗಸಿಂಹನು ಪಂಚತಂತ್ರ ಒಂದು ಚಂಪು ಕೃತಿ. ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯನಿಂದ ರಚಿಸಲ್ಪಟ್ಟ ಬೃಹತ್ ಕಥಾ ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕರವೂ ಸಹ ಆಗಿದೆ. ಈ ಸಂಸ್ಕೃತ ಕೃತಿಯ ಆಧಾರವೇ ಕನ್ನಡ ಪಂಚತಂತ್ರ. ಇದೊಂದು ಕಥನ ಕಾವ್ಯ. ಒಂದೊಂದು ತಂತ್ರದಲ್ಲಿಯೂ ಸಹ ಕಥೆಗಳಿಗೆ ಕತೆ ಬಂದು ಹಲವು ಸಣ್ಣ ದೊಡ್ಡ ಕಥೆಗಳು ಗಣಿಯಾಗಿದೆ. ಈತನ ಕೌಶಲ ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ಸಂಸ್ಕೃತದ ಪ್ರೌಢಿಮೆ ಕಂಡುಬಂದರೂ ಸರಳವಾಗಿ ಮತ್ತು ಗದ್ಯ ಪದ್ಯ ಮಿಶ್ರಣವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಥೆಯ ಕಾವ್ಯ ಉದ್ದೇಶವು ನಿರೂಪಣೆಯ ಉದ್ದೇಶವೇ ಆಗಿದೆ. ಈ ಒಂದು ಕಥೆಯ ವಸ್ತು ಏನಪ್ಪ ಅಂದರೆ, ಮಾನವನ ಬದುಕಿನಲ್ಲಿ ಬುದ್ಧಿ ಮತ್ತು ಬಲದ ನ್ಯಾಯೋಚಿತವಾದಂಥ ಹೋರಾಟವಿದೆ. ಮನುಷ್ಯನಿಗೆ ಬುದ್ಧಿ ಇದೆ, ಜ್ಞಾನವಿದೆ, ಆದರೆ ಅದನ್ನು ಹೇಗೆ ಪಳಗಿಸಬೇಕು ಅಂತಕ್ಕಂಥ ವಿಚಾರ ಶಕ್ತಿ ಇಲ್ಲದಿರುವಂಥದ್ದು ಈ ಒಂದು ಕಥಾಭಾಗದಲ್ಲಿ ನಿರೂಪಿಸುತ್ತಿದ್ದಾರೆ. ಪ್ರಸ್ತುತ ಕಥೆಯಲ್ಲಿ ಬುದ್ಧಿ ಮತ್ತು ಬಲದ ನ್ಯಾಯೋಚಿತವಾಗಿರ್ತಕ್ಕಂಥ ಹೋರಾಟ. ಬಲ ಅಂತಕ್ಕಂಥದ್ದು ಪ್ರಾಣಿ ವರ್ಗವನ್ನು, ಬುದ್ಧಿ ಅನ್ನುವಂಥದ್ದು ಮನುಷ್ಯ ವರ್ಗವನ್ನು ನಿಯಂತ್ರಿಸುವುದು ಲೋಕಸತ್ಯ. ಬುದ್ಧಿ ಮತ್ತು ಬಲದ ಪರಸ್ಪರ ಹೋರಾಟದಲ್ಲಿ ಬುದ್ಧಿ ಗೆಲ್ಲುತ್ತದೆ. ಇದೊಂದು ಮೌಲಿಕ ಸತ್ಯ ನೀತಿಯ ಸಾಕಾರವೇ ಇಲ್ಲಿಯ ಭಾವ ಸಂದೇಶ. ಜಗತ್ತಿನಲ್ಲಿ ಎಷ್ಟೇ ಶೌರ್ಯವಂತನಾದರೂ ಕೋಪಾತುರನಾದವನು ಎಂದಾದರೂ ಬಾಳುತ್ತಾನೆಯೇ? ಅವನು ನಾಶವಾಗಿ ಹೋಗುತ್ತಾನೆ. ಅದಕ್ಕೆ ಮಲಂ ಸಿಂಹಂ ಕೊಂದ ಕಥೆಯೇ ಒಂದು ನಿದರ್ಶನವಾಗಿದೆ. ನೀತಿ ಕಥೆಗಳು ಪಂಚತಂತ್ರಗಳ ಕಥೆಗಳಲ್ಲಿ ಇವೆ. ಚಿಕ್ಕ ಮಕ್ಕಳಿಗಾಗಿ ರಚಿಸಿರ್ತಕ್ಕಂಥ ಕಥಾ ಸಾಹಿತ್ಯದಲ್ಲಿ ಪಂಚತಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಅನೇಕ ನೀತಿಶಾಸ್ತ್ರ ಗ್ರಂಥಗಳ ಆಧಾರ ಪಡೆದ ಈ ಕಥೆಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳನ್ನೇ ಕಥೆಗಳಲ್ಲಿ ಒಂದು ಉಪಯೋಗಿಸಿದ ನೀತಿ ಸುಂದರವಾಗಿದೆ. ಪಂಚತಂತ್ರವನ್ನು ಮೊದಲು ರಚಿಸಿದವರು ಸಂಸ್ಕೃತದಲ್ಲಿ ವಿಷ್ಣು ಶರ್ಮ, ನಂತರದಲ್ಲಿ ವಸುಭಾಗಭಟ್ಟ, ಅವನ ನಂತರ ಹಳಗನ್ನಡದಲ್ಲಿ ಹೊಸತನವನ್ನು ಮೂಡಿಸಿ ಏಳುವನು ಎಂದು ದುರ್ಗಸಿಂಹ ಪಂಚತಂತ್ರವನ್ನು ರಚಿಸಿದನು. ಇದನ್ನು ಕರ್ನಾಟಕದ ಪಂಚತಂತ್ರ ಎಂದು ಕರೆದಿದ್ದಾರೆ. ಪಂಚತಂತ್ರದಲ್ಲಿ ಜಗತ್ತಿನ ವ್ಯವಹಾರವನ್ನೇ ವಿಶೇಷವಾಗಿ ತಿಳಿಸಲಾಗಿದೆ. ಸಮಸ್ತ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ವಾಸಿಸುವಂಥ ಜನರ ಜೀವನದ ಒಂದು ರೀತಿ ನೀತಿಗಳನ್ನು, ಕಟು ಸತ್ಯವನ್ನು ಈ ಕಥೆಗಳಲ್ಲಿ ನಾವು ಪಂಚತಂತ್ರಗಳ ಮೂಲಕ ನಾವು ಕಾಣುತ್ತೇವೆ. ಪಂಚತಂತ್ರ ಅಂದರೆ 5 ತಂತ್ರ ಅಂತ ಹೇಳ್ತೀವಿ. ಮಿತ್ರಭೇದ ಅಂದರೆ ಏನಪ್ಪ ಅಂದರೆ ಮಿತ್ರರನ್ನೇ ಬೇರೆ ಮಾಡುವಂಥ ಉಪಾಯವಾಗಿದೆ. ಇದನ್ನು ಮಿತ್ರಭೇದ. ಮಿತ್ರ ಸಂಪ್ರಾಪ್ತಿ, ಮಿತ್ರರ ಸಹಾಯದಿಂದ ಕಾರ್ಯವು ಹೇಗೆ ಸುಲಭವಾಗಿ ಸಾಧ್ಯವಾಗುವುದೆಂದು ತಿಳಿಸುವುದು. ಕಾಶಲೋಕಾಯ, ಪರಸ್ಪರ ದ್ವೇಷದಿಂದ ನಾಶವಾಗುವರು ಎಂಬುದನ್ನು ತಿಳಿಸುವುದು. ಲಬ್ಧ ಪ್ರನಾಶ ಎಂದು
ನಾಶ ಹೊಂದುವಂಥ ಸಮಯದಲ್ಲಿ ಕಾರ್ಯವನ್ನು ಉಳಿಸಿಕೊಳ್ಳುವುದು. ಪರೀಕ್ಷಿತಾಕಾರಕ ಎಂದರೆ ಯಾವ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣೀಕರಿಸಿ ನೋಡು ಎನ್ನುವಂತೆ ಯಾವುದೇ ವಿಚಾರಗಳನ್ನು ಯಾವುದೇ ಕೆಲಸಗಳನ್ನು ಮಾಡುವವರು ವಿಮರ್ಶೆ ಮಾಡದೆ ಕಾರ್ಯವನ್ನು ಮಾಡಬಾರದು ಎಂಬುದನ್ನು ಈ ಒಂದು 5 ತಂತ್ರಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ 5 ತಂತ್ರಗಳ ಕತೆ ರಚನೆಯ ಕಾರಣವೇನೆಂದರೆ, ಈ ಒಂದು 5 ತಂತ್ರಗಳ ಕತೆ ರಚನೆ ಕಾರಣ ಏನಂದ್ರಪ್ಪ ಅಂದರೆ, ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅಮರಶಕ್ತಿ ಎಂಬ ರಾಜನ ಮಕ್ಕಳು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡದೆ ವಿವೇಕವಿಲ್ಲದವರಾದ್ದರಿಂದ ಅವರು ಸಪ್ತವ್ಯಸನಭೂತಿಗಳಾಗಿ ತನ್ನ ಜೀವನವನ್ನು ನಾಶ ಮಾಡಿಕೊಂಡಿದ್ದರು. ಆಗ ರಾಜನು ದುಃಖಕ್ಕೆ ಕಾರಣನಾಗಿ ತನ್ನ ಮಕ್ಕಳು ಏನೂ ಕಲಿಯಲಿಲ್ಲ, ಮುಂದೆ ಹೇಗಪ್ಪ ಎಂದು ಮಕ್ಕಳೆಲ್ಲ ಚಿಂತಿತನಾಗಿ ಆ ದುಃಖದಿಂದ ಏನಾದರೂ ಪರಿಹಾರ ಮಾಡುವಂತೆ ತನ್ನ ಮಂತ್ರಿಗೆ ಆಜ್ಞಾಪಿಸಿದನು. ಅದರಂತೆ ಮಂತ್ರಿಯು ವಿಷ್ಣು ಶರ್ಮನೆಂಬ ಮುದುಕನನ್ನು ಕರೆತಂದು, ಆಗ ವಿಷ್ಣು ಶರ್ಮರು ನಾನು ನಿನ್ನ ಮಕ್ಕಳನ್ನು 6 ತಿಂಗಳಲ್ಲಿ ನೀತಿಶಾಸ್ತ್ರದಲ್ಲಿ ಪಾರಂಗತರಾಗುವಂತೆ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿದನು. ಅವರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ದೇಶ ಸಂಚಾರ ಮಾಡುತ್ತಾ ಕತೆಗಳನ್ನು ಹೇಳುತ್ತಾ ಹೊರಟ. ಅದರಂತೆ ಅವರೆಲ್ಲ 6 ತಿಂಗಳಲ್ಲಿ ನೀತಿಶಾಸ್ತ್ರ ನಿಪುಣರಾದರು. ವಿಷ್ಣು ಶರ್ಮ ಸನ್ಮಾನಿತನಾದನು. ಹೀಗೆ ವಿಷ್ಣು ಶರ್ಮ ಸನ್ಮಾನಿತನಾಗಲಿಕ್ಕೆ ಅಮರಶಕ್ತಿ ರಾಜನ ಮಕ್ಕಳು ತನ್ನ ವಿದ್ಯಾಭ್ಯಾಸಗಳನ್ನು ತನ್ನ ಕಥೆಯ ಮೂಲಕ ತನ್ನ ಜೀವನವನ್ನು ಹರಿತಿದ್ದರಿಂದಲೇ ಅವರ ಬದುಕು ಬದಲಾಯಿತು. ಆಗ ವಿಷ್ಣು ಶರ್ಮನಿಗೆ ದೊಡ್ಡ ಮರ್ಯಾದೆಯು ಕೂಡ ದೊರಕಿತು. ಮಕ್ಕಳಿಗೆ ನೀತಿಶಾಸ್ತ್ರಗಳನ್ನು ಕಥೆಗಳ ಮೂಲಕ ತಿಳಿಸುವಂತಹ ಶ್ರೇಷ್ಠ ಒಂದು ರೀತಿಯನ್ನು ತಿಳಿಸುವ ಈ ಪಂಚತಂತ್ರವು ಯಾರಿಗೆ ತಿಳಿದಿರುವುದು ಅವರಿಗೆ ಯಾರಿಂದಲೂ ಹೆದರಿಕೆ ಇಲ್ಲ ಎಂದು ತಿಳಿಸಲಾಗಿದೆ. ಈ ಪಂಚತಂತ್ರ ಯಾರನ್ನು ಅರಿತುಕೊಂಡು ಎಲ್ಲ ಜಗತ್ತಿನಲ್ಲಿ ನೀತಿ ಸಂದೇಶಗಳನ್ನು ಸಾರುತ್ತಾ ಹೋಗ್ತಾ ಇದ್ದಾರೋ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯ, ನೀತಿ, ಧರ್ಮೋಚಿತವಾಗಿ ಬದುಕುವಂಥ ಜನರಿಗೆ ಯಾವುದೇ ಭಯವಿಲ್ಲ. ಅದರಲ್ಲಿ ಅಂತಹ ಒಂದು ಪಂಚತಂತ್ರದ ಕಥೆಗಳು ನೀತಿಯುತವಾಗಿ ಅದರಲ್ಲಿ ಈ ಕಥೆಯು ಒಂದಾಗಿರ್ತಕ್ಕಂಥದ್ದು. ಅಂದಾಗ ಕಥೆಯ ಸಾರಾಂಶ ಬದುಕು ಏನಪ್ಪ ಅಂತಂದರೆ, ಒಂದು ದೊಡ್ಡ ಅರಣ್ಯದಲ್ಲಿ ಒಂದು ಸಿಂಹವಿತ್ತು. ದಿನನಿತ್ಯ ಅನೇಕ ಪ್ರಾಣಿಗಳನ್ನು ಹಿಂಸಿಸಿ ತೊಂದರೆ ಕೊಡ್ತಾ ಇತ್ತು. ಅಂದರೆ ಅನೇಕ ಪ್ರಾಣಿಗಳನ್ನು ದೌರ್ಜನ್ಯದಿಂದ ಆ ಸಿಂಹವು ತಿನ್ನುತ್ತಾ ಇತ್ತು. ಆಗ ಎಲ್ಲ ಪ್ರಾಣಿಗಳು ತೊಂದರೆಯನ್ನು ಅನುಭವಿಸುತ್ತಾ ಇದಕ್ಕೊಂದು ಪರಿಹಾರ ಹುಡುಕಬೇಕೆಂದು ಆಲೋಚಿಸಿ ಮೃಗಗಳ ಒಡೆಯನಾದ ಸಿಂಹರಾಜನ ಬಳಿ ಬಂದು ನಮಸ್ಕರಿಸಿ ಎಲ್ಲ ಮೃಗಗಳು ನಿಂತುಕೊಂಡವು. ಯಾಕೆಂದರೆ ಸಿಂಹರಾಜನು ದಿನನಿತ್ಯ ಎಲ್ಲ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿರಬೇಕಾದಂಥ ಸಂದರ್ಭದಲ್ಲಿ ಪ್ರಾಣಿಗಳು ಹೀಗೆ ತಿಂತ ಹೋದರೆ ಏನು ಮಾಡೋದು ಅಂತಂದು ಆ ಸಿಂಹರಾಜನನ್ನು ಬೇಡಿಕೊಂಡಂಥ ಸಂದರ್ಭದಲ್ಲಿ, ಅಯ್ಯ, ನೀನು ಶೌರ್ಯವಂತನಾಗಿರುವುದರಿಂದ, ಈ ಕಾಡಿನಲ್ಲಿ ಎಲ್ಲರ ಒಡೆಯನಾಗಿರುವುದರಿಂದ ನಿನ್ನಂಥ ಶಕ್ತಿ ಸಾಮರ್ಥ್ಯ ಯಾರಲ್ಲಿ ಇಲ್ಲ. ನೀನು ನಮ್ಮನ್ನು ಕಾಪಾಡಬೇಕೆಂದು ನೀನು ಧರ್ಮ ಮಾರ್ಗದಿಂದ ನಡೆಯುವ ನೀತಿವಂತನು ನಿನ್ನನ್ನು ಮೀರಿಸುವ ಶಕ್ತಿ ಯಾರಿಗಿದೆ ಎಂದು ಆ ಸಿಂಹರಾಜನಿಗೆ ಎಲ್ಲ ಪ್ರಾಣಿಗಳು ಬಂದು ಅಲ್ಲಿ ಹುರಿದುಂಬಿಸಿದರು. ಆಗ ಇಲ್ಲಿ ಎಲ್ಲ ಪ್ರಾಣಿಗಳು ಬಂದು ಸಿಂಹರಾಜನ ಹತ್ರ ಬೇಡಿಕೊಂಡು ಒಂದು ಮಾತು ಹೇಳ್ತಾರೆ, ಶಕ್ತಿಗಿಂತ ಯುಕ್ತಿ ಮೇಲು ಎಂದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಥ ನಾಣ್ಣುಡಿ ಇದೆ. ಹಾಗೆ ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ ಎಲ್ಲ ಪ್ರಾಣಿವರ್ಗ ಬುದ್ಧಿಶಕ್ತಿ ಉಪಯೋಗಿಸಿ ಅಯ್ಯ, ಎಲ್ಲವೂ ಒಂದು ದಿನ ಎಲ್ಲ ಮೃಗಗಳನ್ನು ಕೊಲ್ಲುವುದರಿಂದ ಇಡೀ ಅರಣ್ಯವೇ ಬರಿದಾಗುವುದು. ತಮಗೆ ದಿನಕ್ಕೆ ಒಂದು ಪಶು ಅಥವಾ ಪ್ರಾಣಿಯಂತೆ ಬಂದು ನಮಗೆ ಆಹಾರವಾಗುತ್ತೇವೆ. ಯಾವುದೇ ಜಾತೀಯತೆಯನ್ನು ತೋರದೆ ಒಂದು ಪ್ರಾಣಿಯನ್ನು ತಮ್ಮ ಆಹಾರಕ್ಕಾಗಿ ಕಳಿಸುತ್ತೇವೆ ಎಂದು ತಾವು ನಮ್ಮ ಮೇಲೆ ಯಾವ ರೀತಿಯಾಗೂ ಸಹ ದೌರ್ಜನ್ಯ ಮಾಡಬಾರದು, ಆಕ್ರಮಣ ಮಾಡಬಾರದು ಎಂದು ಕೇಳಿಕೊಂಡಾಗ ತನಗೆ ಯಾವುದೇ ರೀತಿಯಾದ ತೊಡಕು ಇಲ್ಲದೆ ನಮಗೆ ಆಹಾರ ದೊರಕುತ್ತದೆ ಅಲ್ಲವೇ, ನಾನೇಕೆ ಆಯಾಸ ಪಡಬೇಕು, ನಾನೇಕೆ ಈ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗಬೇಕು ಎಂದು ಸಿಂಹವು ಸಂತೋಷಪಟ್ಟಿತು. ಆಗ ಇದ್ದ ಸ್ಥಳದಲ್ಲಿ ನನಗೆ ಆಹಾರ ಸಿಗುತ್ತದೆ ಅಲ್ವಾ ಎಂದು ಸಿಂಹವು ಯೋಚನೆ ಮಾಡದೆ ಒಪ್ಪಿಕೊಂಡಿತು. ನನಗೆ ದಿನಕ್ಕೆ ಒಂದು ಪ್ರಾಣಿ ದೊರಕುತ್ತದೆ, ಮಾಂಸ ಸಿಗುತ್ತದೆ ಎನ್ನುವಂಥದ್ದು ಬಹಳ ಸಂತೋಷಪಟ್ಟು ಸಿಂಹವು ಒಪ್ಪಿಕೊಂಡಿತು.
ಈ ಪ್ರಾಣಿಗಳು, ಉಳಿದ ಪ್ರಾಣಿಗಳು ಸಿಂಹದ ಹತ್ರ ತನ್ನ ಪ್ರತಿಜ್ಞೆಯಂತೆ ತಾವು ದಿನಕ್ಕೊಂದರಂತೆ ಹಲವಾರು ಪ್ರಾಣಿಗಳು ಸಿಂಹಕ್ಕೆ ಆಹಾರವಾಗಿಬಿಟ್ವು. ಆಗ ವಿಶೇಷವಾಗಿ ಮೃಗರಾಜನ ರಾಜಧರ್ಮವು ನಡೆದಂತಾಯಿತು. ಆಗ ರಾಜಧರ್ಮ ಅಂದರೆ ಬಂಜರು ಭೂಮಿಯಿಂದಲೇ ಬೆಳೆ ಬೆಳೆದಂತೆ, ಕಟ್ಟಿಗೆಯಿಂದ ಬೆಂಕಿಯನ್ನು ಹೊತ್ತಿಸಿದಂತೆ ಪ್ರಜೆಗಳ ಪಾಲನೆ ಮಾಡಬೇಕು. ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ತೊಡಕುಗಳು ಆಗಬಾರ್ದು. ದಾನ ಮಾನಗಳನ್ನು ನೀಡಿ ಪ್ರಜೆಗಳನ್ನು ಗೌರವಿಸಬೇಕು. ಅದರಿಂದ ಸ್ವಲ್ಪ ಭಾಗ ಒಂದು ಕರ ರೂಪದಲ್ಲಿ ಸ್ವೀಕರಿಸಬೇಕು. ಜನರಿಗೆ ಬೇಕಾದ ರೀತಿಯಲ್ಲಿ ಅನುಕೂಲತೆಯನ್ನು ಒದಗಿಸಿ ರಾಜ್ಯವನ್ನು ಆಳಬೇಕು ಎಂದು ರಾಜಧರ್ಮವನ್ನು ಪ್ರಾಣಿಗಳು ಮೃಗರಾಜನಿಗೆ ಪ್ರಾರ್ಥನೆ ಮಾಡುವಾಗಲೇ ಹೇಳಿದವು. ಆಗ ಆ ಸಿಂಹರಾಜನು ಅಥವಾ ಮೃಗರಾಜನು ಅವುಗಳಿಗೆ ಒಂದು ಎಚ್ಚರಿಕೆಯನ್ನು ಹೇಳಿದನು ಈ ಪ್ರಾಣಿಗಳಿಗೆ. ನೋಡ್ರಪ್ಪ, ಒಂದು ವೇಳೆ ನೀವೇನಾದರೂ ನನಗೊಂದು ದಿನ ಬಾರದೇ ಇದ್ದರೂ ಮತ್ತೆ ನಾನು ಎಲ್ಲ ಪ್ರಾಣಿಗಳ ಮೇಲೆ ನಾನು ದೌರ್ಜನ್ಯ ಮಾಡುತ್ತೇನೆ ಎಂದು ಹೇಳಿತು. ಆಗ ಅನೇಕ ಪ್ರಾಣಿಗಳು ಅಲ್ಲಿಂದ ಹೊರಟು ಹೋದವು. ಒಂದು ದಿನ ಮೊಲದ ಪಾಳಿ ಬಂದಿತ್ತು. ಆಗ ಎಲ್ಲ ಹೊರಟು ಹೋದು ಒಪ್ಪಿಕೊಂಡು ಆಯಿತು ಅಂದು ಹೇಳಿ ಒಪ್ಪಿಕೊಂಡು ಹೋದವು. ಈಗ ಎಲ್ಲ ಪ್ರಾಣಿಗಳು ಹೋದಂಥ ಒಂದೊಂದೇ ಆಹಾರವಾಗಿ ಪಡೆದು ತಿನ್ನುತ್ತಾ ಬರ್ತಾಯಿತ್ತು. ಆಗ ಒಂದು ದಿವಸ ಮೊಲದ ಸರತಿ ಬಂದಿತು. ಮೊಲದ ಸರತಿ ಬಂದಾಯಿತು. ಆಗ ಎಲ್ಲ ಪ್ರಾಣಿಗಳು ಬಂದವು. ಮೊಲಕ್ಕೆ ತಾನು ಅಲ್ಲಿ ಬೀಳ್ಕೊಟ್ಟವು. ಮೊಲವನ್ನು ಕೂಡ ಬೀಳ್ಕೊಟ್ಟವು ದುಃಖಿಸುತ್ತಾ. ಇಲ್ಲಿ ಕಥೆಯ ತಿರುವು ಮತ್ತು ಹೊಸ ರೂಪರೇಷವನ್ನು ಪಡೀತಾ ಬಂತು. ಏಕೆಂದರೆ ನೋಡಿ, ಸಿಂಹಕ್ಕೆ ಮರಣ ಸಮೀಪವಾದಂತೆ ಮಾರಿ ಹಬ್ಬ ಎನ್ನುವ ಹಾಗೆ ಮಾರಿ ರೂಪದಲ್ಲಿ ಬಲಿಪಶುವನ್ನು ಮಾಡಲು ದೀರ್ಘಕರ್ಣನೆಂಬ ಮೊಲ, ಆ ಮೊಲದ ಹೆಸರು ದೀರ್ಘಕರ್ಣ ಅಂತಕ್ಕಂಥದ್ದು. ತನಗೆ ಈ ಸಮಯ ಬಂದಿದೆ, ಯಾವುದೇ ಒಂದು ಸತ್ವ ಪರೀಕ್ಷೆ ಒದಗಿದಾಗ ಎಂಥವರಾದರೂ ಅದನ್ನು ಹೆದರಿಸಬೇಕು, ತಾನು ಇದಕ್ಕೊಂದು ಏನಾದರೂ ಉಪಾಯ ಮಾಡಬೇಕೆಂಬುದು ಆ ದೀರ್ಘಕರ್ಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಆಗ ದೀರ್ಘಕರ್ಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಾಗ ಹೇಳ್ತಾ ಇದ್ದಾರೆ, ವಾಕ್ಯಂ ಬುದ್ಧಿಮತ ಪುರುಷಸ್ಯ ಎಂದು. ವಾಕ್ಯಂ ಬುದ್ಧಿಮತಃ ಪುರುಷಸ್ಯ ಎಂಬ ವಾಕ್ಯದಂತೆ ಬುದ್ಧಿವಂತನಾದ ಪುರುಷನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಬುದ್ಧಿ ಮತ್ತು ಬಲಗಳ ನಡುವೆ ಸಂಘರ್ಷ ಶುರುವಾದರೆ ಅದರಲ್ಲಿ ಗೆಲ್ಲುವುದು ಬುದ್ಧಿವಂತಿಕೆ, ಬಲ ಅಲ್ಲ. ಹಾಗಾಗಿ ಬುದ್ಧಿ ಮತ್ತು ಬಲಗಳ ನಡುವೆ ಗಲಾಟೆ ಶುರುವಾಯಿತು. ಆ ಚರ್ಚೆ ಒಳಗಾಯಿತು. ಚರ್ಚೆಗೆ ಒಳಗಾದಂಥ ಸಂದರ್ಭದಲ್ಲಿ ಬುದ್ಧಿಗೆ ಎಂಬ ಲೋಕೋಕ್ತಿ ಇದೆ. ಹಾಗಾಗಿ ಗೆಲ್ಲುವುದು ಬುದ್ಧಿಯೇ ಎನ್ನುವಂತೆ. ಅದರಂತೆ ಮೊಲವು ಚಿಂತೆ ಮಾಡ್ತಾ ಸಾವಕಾಶ ಭಯದಿಂದ ಮರಣ ಹತ್ತಿರವಾಗ್ತಾಯಿತ್ತು. ಸಾಯಂಕಾಲ ಆಗ್ತಾಯಿತ್ತು. ಆಗ ಮನಸ್ಸಿನಲ್ಲಿ ನೊಂದುಕೊಂಡು ಹೊರಟಾಗ ಮುಂದೆ ಒಂದು ದೊಡ್ಡ ಹಳೆಯ ಬಾವಿ ಕಂಡಿತು. ಬಾಯಾರಿಕೆ ಆಯಿತು. ಆಗ ಹಳೆಯ ಬಾವಿಯನ್ನು ಕಂಡು ಬಾಯಾರಿಕೆ ಆಗಿ ಇಳಿಯಲು ಹೋದಾಗ ಮೇಲೆ ನೀರು ಕುಡಿಲಿಕ್ಕೆ ಹೋಯಿತು. ಅದು ಇಳಿಲಿಕ್ಕೆ ಹೋದರೆ ಮೇಲೆ ಹತ್ತಲಿಕ್ಕೆ ಎಲ್ಲೂ ದಾರಿ ಇಲ್ಲ. ಏನು ಮಾಡೋದು? ಆಗ ಮೊಲವು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲೇ ಕಂಡಿತು. ಆಗ ಮೊಲಕ್ಕೆ ತತ್ಕ್ಷಣದಲ್ಲಿ ಯೋಚನೆ ಬಂತು, ಒಂದು ಏನು ಅಲೆಲೆಲೆಲೆ ಎಂದು ಸಂತೋಷದಿಂದ ನನಗೆ ದಾರಿ ಸಿಕ್ಕಿತು, ನಾನು ಗೆದ್ದೆ ಎನ್ನುವಂತೆ ಸಿಂಹವನ್ನು ಹೇಗಾದರೂ ಇಲ್ಲಿಗೆ ಕರೆತಂದು ನಾನು ಕೊಲ್ಲಲೇಬೇಕು. ಸಾವಂಗೆ ಸಮುದ್ರಮಂ ಮೊಳಕಾಲುದ್ದಂ ಎಂಬಂತೆ ಸಮುದ್ರದಲ್ಲಿ ಬಿದ್ದವನಿಗೆ ಸಾವು ಖಂಡಿತ, ಆದರೆ ಕೆಲವೊಮ್ಮೆ ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು ಎಂಬಂತೆ ಸಾವಿನ ಕ್ಷಣ ಬರದಿದ್ದಲ್ಲಿ ಸಮುದ್ರಕ್ಕೆ ಹರಿದರೂ ನೀರು ಮೊಳಕಾಲುದ್ದಕ್ಕೆ ಬಂದು ಸಾವು ಬರುವುದಿಲ್ಲ. ಅದರಂತೆ ನಾನು ಯೋಚಿಸಬಹುದು, ಸಿಂಹಕ್ಕೆ ಮರಣ ಹತ್ತಿರವಾಗಿದೆ, ತಾನಾಗೆ ಬರುವುದು ಇಲ್ಲವಾದರೂ ತನ್ನ ಪ್ರಯತ್ನ ವ್ಯರ್ಥವಾಗಲೂಬಹುದು ಎಂದುಕೊಂಡಿತು. ಹೀಗೆ ನಮ್ಮ ಮೊಲವು ಯೋಚನೆ ಮಾಡ್ತಾ ತನ್ನ ಬದುಕಿನಲ್ಲಿ ಹಾಗೆಯೇ ಬೆಂಕಿಯಲ್ಲಿ ಬೀಳುವವನಿಗೆ ಸಾವು ತಪ್ಪುತ್ತದೆ, ಬೆಂಕಿಯಲ್ಲಿ ಬಿದ್ದವನಿಗೆ ಸಾವು ಖಂಡಿತ. ಆದರೆ ಸಮುದ್ರದಲ್ಲಿ ಬಿದ್ದವನಿಗೆ, ಬೆಂಕಿಯಲ್ಲಿ ಬಿದ್ದವನಿಗೂ ಸಾವು ಸಹಜ. ಸಾವಿನ ಒಂದು ಗಳಿಗೆ ಬರುವವರೆಗೂ ಯಾರಿಂದಲೂ ಯಾರನ್ನೂ ಸಾಯಿಸಲಾಗದು. ಸಾವಿನ ಭಯವನ್ನು ತೊರೆದವನನ್ನು ಬೇರೆ ಯಾವ ಭಯವೂ ಪೀಡಿಸುವುದಿಲ್ಲ ಎಂಬಂತೆ ಮೊಲವು ನಾನೇನು ಇಂದು ಹೇಗಾದರೂ ಸಿಂಹವನ್ನು ಎದುರಿಸಲೇಬೇಕು, ನಾನು ಎಲ್ಲದಕ್ಕೂ ಸಿದ್ಧನಾಗಬೇಕು ಎಂದು ಸಮಾಧಾನಗೊಂಡಿತು. ಆಗ ಹೇಳ್ತದೆ, ಮತ್ತೆ ಯೋಚನೆ ಮಾಡ್ತು, ಕ್ಷಣ ವಿದ್ವಂಸಿನಿ ಕಾಯೇ ಕಾ ಚಿಂತ ಮರಣೇ ರಣಃ. ಶರೀರ ಅಶಾಶ್ವತವಾದಂಥದ್ದು, ಒಂದು ಕ್ಷಣದಲ್ಲಿ ನಾಶವಾಗಬಹುದು. ನಾನು ಈಗ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ.
ನಾನು ಈಗ ಯಾವ ಸಾವಿಗಾಗಿ ಚಿಂತಿಸಬಾರದು, ಸಾಯುವ ವ್ಯಕ್ತಿ ಮೊದಲು ತನ್ನ ಕರ್ತವ್ಯವನ್ನು ಸಂಪೂರ್ಣಗೊಳಿಸಬೇಕು ಎಂಬಂತೆ ದೀರ್ಘಕರ್ಣನೆಂಬ ಮೊಲ ಉಪಾಯ ಕುಶಲಿಯಾಗಿದ್ದ ಪ್ರಾಣಿ. ಆಗ ಈಗ ಅಲ್ಲದೆ ಕಾಲಜ್ಞಾನವನ್ನು ಕಾಲಜಯವನ್ನು ಬಲ್ಲ ಪರಮಯೋಗಿಯಂತೆ ತನ್ನ ಕೊನೆಯ ಕಾಲದ ಅಪಾಯಕ್ಕೆ ಜಯವನ್ನು ಹೇಗೆ ಸಾಧಿಸಬೇಕು ಎಂಬುದು ಮನಸ್ಸಿನಲ್ಲಿ ವಿಚಾರಿಸಿತು. ಬುದ್ಧಿವಂತನಿಗೆ ಕೇಡಿಲ್ಲ ಎಂದು ನಿಶ್ಚಯಿಸಿಕೊಂಡು ದೀರ್ಘಕರ್ಣನೆಂಬ ಮೊಲವು ತನ್ನ ಸರದಿ ಬರುವ ತನಕ ತಾನು ಕಾಯ್ದು ತನ್ನ ಸರದಿ ಬಂದ ದಿನ ನಿಲ್ಲದೆ, ಸರದಿ ಬಂದ ಸಂಜೆಯಲ್ಲಿ ನಿಲ್ಲದೆ ಹೋಗ್ತಾ ಇತ್ತು. ಹೋದಂಥ ಸಂದರ್ಭದಲ್ಲಿ ಹೋಗುತ್ತಿರಬೇಕಾದಾಗ ಅದು ಹಿಂದಕ್ಕೆ ನೋಡುವುದು, ಮುಂದಕ್ಕೆ ಓಡುವುದು, ಹಿಂದಕ್ಕೆ ನೋಡುವುದು, ಮುಂದಕ್ಕೆ ಓಡುವುದು, ಇದೇ ರೀತಿಯಾಗಿ ನಡೀತಾ ಇತ್ತು. ಹೀಗೆ ಹೋಗುತ್ತಿರಬೇಕಾದಾಗ ಆ ಮೊಲಕ್ಕೆ ಈ ಕಡೆ ಸಿಂಹಕ್ಕೆ ಭಾಳಷ್ಟು ಹಸಿವಾಗಿತ್ತು. ಭಾಳಷ್ಟು ಹಸಿವಾದಂಥ ಸಂದರ್ಭದಲ್ಲಿ ಮೊಲವು ಅದರ ಸಿಂಹದ ಬಳಿಗೆ ಬರುವಷ್ಟೊತ್ತು ಸಿಂಹದ ಊಟದ ಹೊತ್ತು ಮೀರಿ ಹೋಗಿ ಅದರ ಹೊಟ್ಟೆ ಹಸಿದು ತಾಳು ಹಾಕುತ್ತಿತ್ತು. ಮೊಲದ ಮೇಲೆ ಅದಕ್ಕೆ ವಿಪರೀತ ಕೋಪ ಬಂದಿತ್ತು. ಮೊಲವು ಕಾಣುವುದೇ ತಡ ಹಾಗೆ ಹೇಳ್ತು. ಅತ್ಯಂತ ಕೋಪದಿಂದ ಮೊಲವನ್ನು ಕಾಣುವುದೊಂದೇ ತಡ. ಕೋಪಾತುರದಿಂದ ಆಗ ಹಲ್ಲನ್ನು ಕಡಿತಾ, ಎಲ್ಲಿ ಇಷ್ಟೋ ತನಕ ಹೋಗಿದ್ದೆ ನೀನು, ಇಷ್ಟೊಂದು ಏಕೆ ತಡ ಮಾಡಿದೆ ಎಂಬಂತೆ ಭಾಳ ಕೋಪದಿಂದ ಗರ್ಜಿಸಿತು ಸಿಂಹವು. ಕೆಂಪಾದ ಕಣ್ಣುಗಳಿಂದ ಯಮನಂತ ಕೋಪಿಷ್ಟನಾಗಿದ್ದವನು ಕಂಡು ಅಬ್ಬರಿಕೆಗೆ ಮೊಲವು ನಡುಗುತ್ತಾ ನಿಂತಿತು. ಅಯ್ಯ ಸ್ವಾಮಿ, ತಡ ಮಾಡಿ ನಾನು ಬಂದೆ. ಸಿಂಹವು ನಾನಾ ರೀತಿಯಿಂದ ಅದು ಪ್ರಶ್ನೆ ಮಾಡಿತು. ಇಷ್ಟೊಂದು ತಡ ಮಾಡಿ ಬಂದಿದ್ದೆ, ಆ ಜೊತೆಗೆ ನಿನಗೆ ಭಯದಿಂದ ಹಿಂದೆ ತಿರುಗಿ ನೋಡುತ್ತಿರುವೆ. ನಿನ್ನನ್ನು ಕಾಪಾಡುವವರು ಯಾವನಾದರೂ ಇದ್ದರೆ ನನಗೆ ತೋರಿಸು. ಅವನನ್ನು ಮೊದಲು ತಿಂದು ಆನಂತರ ನಿನ್ನನ್ನು ತಿನ್ನುತ್ತೇನೆ ಎಂದು ಹಬ್ಬರಿಸಿತು. ಆಗ ಮೊಲವು ನಡುಗುತ್ತಾ ಹೇಳಿತು, ಸ್ವಾಮಿ, ನಾನು ತಡ ಮಾಡಿ ಬಂದಿದ್ದಕ್ಕೆ ದಯವಿಟ್ಟು ನಾನು ನಿನ್ನನ್ನು ಕ್ಷಮೆ ಕೇಳುತ್ತೇನೆ. ದೇವರ ಆಹಾರಕ್ಕೆ ನಾನು ಸಿದ್ಧರಾಗಿ ಬರುತ್ತಿದ್ದಾಗ ದಾರಿಯಲ್ಲಿ ನಿಮ್ಮಂಥವರು ದೇವರು, ಆ ಸಿಂಹಕ್ಕೆ ದೇವರು ಎಂದಿತ್ತು. ನಿಮ್ಮಂಥವರಿಗೆ ನಾನು ಆಹಾರವಾಗಿ ಬರ್ತಿರ್ಬೇಕಾದಾಗ ದಾರಿಯಲ್ಲಿ ದಾರಿ ಹೋಗೋನೊಬ್ಬನು ನಿನಗಿಂತ ಬಲಶಾಲಿಯಾದ ಇನ್ನೊಂದು ಸಿಂಹವು ನನ್ನನ್ನು ತಡೆದು ನಿಲ್ಲಿಸಿತು. ಅದು ನನ್ನ ಒಂದು ಬರುವಿನ ವೃತ್ತಾಂತವನ್ನು ಕೇಳಿ ಗಾಗೈಸಿ ನಕ್ಕು ಹೀಗೆಂದಿತು. ಮುಂದಿನ ಪೀಡಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮಸ್ಕಾರ.